ಎಲ್ಲರಿಗೂ ನಮಸ್ಕಾರ. ನಾವು ಗುಲಾಬ್ ಜಾಮೂನ್ ಮಾಡ್ಕೋಬೇಕಾದ್ರೆ ಹೊರಗಡೆಯಿಂದ ಪಾಕೆಟ್ ತೊಗೊಂಡ್ಬಂದು ಮಾಡ್ಕೋತೇವೆ. ಆದರೆ ಇವತ್ತು ನಾನು ಮನೆಯಲ್ಲಿರೋ ಸಾಮಗ್ರಿಗಳನ್ನು ಉಪಯೋಗಿಸಿ ಅಗದಿ ಮಸ್ತಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ಕೊಡಾದೇನಿ. ಗೋಧಿ ಹಿಟ್ಟಿನ ಜಾಮೂನ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಜಾಮೂನ್ ಮಾಡಾಕ 1 ಕಪ್ ಸಕ್ರಿ ಬೇಕು ನಮಗ. 1 ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೆ ನಾನು. ಅರ್ಧ ಕಪ್ ಹಾಲಿನ ಪೌಡರ್ ಬೇಕು. ಹಾಲಿನ ಪೌಡರ್ 3/4 ಕಪ್ ಹಾಕೊಂಡ್ರೆ ಬಿ ನಡಿತೈತಿ. ಈಗ ಮೊದಲು ನಾವು ಪಾಕ್ ಮಾಡ್ಕೊಳ್ಳೋಣ. ಪಾಕ್ ಮಾಡಾಕ ಇಲ್ಲೊಂದ್ ಕಡೆ ಇಟ್ಕೊಂಡೆ ನಾನು. ಈ ಸಕ್ಕರೆ ತಗೊಂಡೆಲ್ಲ ಈ ತರ ಹಾಕ್ತೇನೆ. ಇದ್ರಾಗ 1 ಕಪ್ ನೀರ್ ಹಾಕದೇನ್ ನಾನು. ಈ ಸಕ್ಕರೆ ಕರಗೋ ತಕ ತಿರ್ವ್ಯಾಡ್ಕೋತೀರ್ರಿ. ತಳ ಹತ್ತೈತಿಲ್ಲ ಅಂದ್ರ ಸಕ್ಕರೆ ಕರಿಗಿದ ಬಳಕ ಒಂದೆಳೆ ಪಾಕ್ ಬಿ ಮಾಡ್ಕೋಬಾರ್ದು. ಒಂದೆಳೆ ಪಾಕ್ ಇನ್ನೇನ್ ಬರಾದೈತಿ ಅನ್ನುವಷ್ಟ್ರಾಗ ನಾವು ಗ್ಯಾಸ್ ಬಂದ್ ಮಾಡ್ಕೋಬೇಕು. ಪಾಕ್ ಗಟ್ಟಿ ಆತಂದ್ರ ಜಾಮೂನ್ ಪಾಕ ಹೀರುದಿಲ್ಲ. ಇದ್ ನೋಡ್ರಿ ಸಕ್ಕರೆ ಕರಿಗೈತಿ. ಇನ್ನ ತಿರ್ವ್ಯಾಡ್ದಿರ ನಡಿತೈತಿ. ಕುದಿಲಿದ 1-2 ಏಲಕ್ಕಿನ ದಪ್ಪದಾಗ ಜಜ್ಜಿದೆ ನಾನು, ಅದನ್ನ ಹಾಕ್ತೇನೆ. ನಿಮಗ್ ಬೇಕಂದ್ರೆ ಇಲ್ಲಿ ಕೇಸರಿ ದಳ ಬಿ ಹಾಕೋಬಹುದು. ಇನ್ನೊಂದ್ ಸ್ವಲ್ಪ ಕುದಿಲಿದೆ, ಇನ್ನೊಂದ್ 2 ನಿಮಿಷ. ನೋಡೋಣ ಬರ್ರಿ ಪಾಕ ಎಷ್ಟಾಗೈತಿ. ಇದ್ ನೋಡ್ರಿ ನಾ ಒಂದೆಳೆ ನೋಡ್ಬೋದು ನೀವ. ಒಂದೆಳೆ ಪಾಕ ಬಂದಿಲ್ಲಿದ, ಆದ್ರೆ ಜಿಬಿ ಜಿಬಿ ಆಗೈತಿ. ಇಷ್ಟ ಆದ್ರ ಸಾಕು. ಬಂದ್ ಮಾಡ್ತೇನೆ ನಾನು. ಬಂದ್ ಮಾಡಿ ಮುಚ್ಚಿಡ್ಬೇಕಿದನ್ನ ನಾವ. ಮುಚ್ಚಿಡ್ತೇನೆ ನಾನು. ಈಗ ಹಿಟ್ ಕಲ್ಸ್ಕೊಳ್ಳೋಣ. ಇಲ್ಲೊಂದ್ ಪ್ಲೇಟ್ ತಗೊಂಡೇನೆ ನಾನು. ಈ ಗೋಧಿ ಹಿಟ್ಟು ತಗೊಂಡೆಲ್ಲ ಇದನ್ನ ಹಾಕ್ತೇನೆ. 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಹಾಲಿನ ಪೌಡರ್ ತಗೊಂಡೇನೆ ನಾನು. ನೀವು ಬೇಕಂದ್ರೆ 3/4 ಕಪ್ ಹಾಕಿ ಮಾಡ್ಕೋಬಹುದು. 1/4 ಚಮಚ ಆಗುವಷ್ಟ ಸೋಡಾ ಹಾಕದೇನ್ ನಾನು. 1/4 ಚಮಚಕ್ಕಿಂತನೂ ಒಂದ್ ಸ್ವಲ್ಪ ಕಡಿಮೆ ಐತಿ. ಒಮ್ಮೆಲ್ಲ ಹಾಕಿ ಮಿಕ್ಸ್ ಮಾಡ್ರಿ. ಒಂದ್ ಚಮಚನ ತುಪ್ಪ ಹಾಕದೇನ್ ನಾನು. ತುಪ್ಪ ಹಾಕಿ ಮಾಡ್ಕೊರಿ, ಟೇಸ್ಟ್ ಬಹಳ ಚಲೋ ಬರ್ತೈತಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ರಿ. ಈಗ ನೋಡ್ರಿ ತುಪ್ಪ ಹಾಕಿ ಕಲ್ಸಿದೆ ನಾನು. ಇದ್ ನೋಡ್ರಿ ನೀವು ಮುಟ್ಟಿಗೆ ಮಾಡ್ರಿ ಈ ತರ ಆಗ್ಬೇಕು. ಆಗ ಹಿಟ್ಟ ಕರೆಕ್ಟ್ ಆಗಿ ಐತೆ ಅಂತ ತಿಳ್ಕೊಬೇಕು ನೀವ. ಈಗ ಹಾಲ್ ಹಾಕಿ ಹಿಟ್ ನಾದ್ಕೊಳ್ಳೋಣ. ಮತ್ತ ಹಿಟ್ಟ ಗಟ್ಟಿಯಾಗಿ ನಾದ್ಕೋಬಾರ್ದು ನಾವ. ಸಾಫ್ಟ್ ಆಗಿ ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೊಂಡ್ರಂದ್ರ ಜಾಮೂನ್ ಗಟ್ಟಿಯಾಗಿ ಬರ್ತಾವು, ಒಳಗ ಸಾಫ್ಟ್ ಆಗಿ ಆಗಂಗಿಲ್ಲ. ನೋಡ್ರಿ ಹಿಟ್ಟ ನಾದ್ಕೊಂಡೆ ನಾನು. ಈ ತರ ಸಾಫ್ಟ್ ಆಗಿರ್ಬೇಕು ಹಿಟ್ಟ, ಗಟ್ಟಿಯಾಗಿರಬಾರ್ದು. ಈಗ ಜಾಮೂನ್ ಮಾಡ್ಕೊಳಕ ಉಳ್ಳಿ ಮಾಡ್ಕೊಳ್ಳೋಣ. ಇದನ್ನೇನ ಹಿಟ್ಟ ನಾದಿ ಇಡ್ಬೇಕತ್ತ ಇಲ್ಲ. ಶೇಪ್ ನಿಮಗ ಯಾವ್ದು ಬೇಕಲ್ಲ ಅದನ್ನ ಮಾಡ್ಕೋಬಹುದು. ಉದ್ದ ಬೇಕಾದ್ರೆ ಉದ್ದ ಬಿ ಮಾಡ್ಕೋಬಹುದು, ಗುಂಡು ಬಿ ಮಾಡ್ಕೋಬಹುದು. ನಾ ಇಲ್ಲಿ ಗುಂಡು ಮಾಡದೇನು. ಕ್ರ್ಯಾಕ್ ಅದು ಬರಬಾರ್ದು, ಆ ತರ ಮಾಡ್ಕೋಬೇಕು ನಾವ. ಹಿಟ್ಟು ಗಟ್ಟಿಯಾಗಿತ್ತಂದ್ರ ಆ ಟೈಮ್ನ್ಯಾಗ ಕ್ರ್ಯಾಕ್ ಬರ್ತಾವು. ಆಗ ನೀವು ಮತ್ತೊಂದ್ ಜರ ಹಾಲ್ ಹಾಕಿ ಹಿಟ್ಟ ನಾದ್ಕೋಬಹುದು. ಹಿಟ್ಟು ಕರೆಕ್ಟ್ ಆಗಿ ನಾದ್ಕೊಂಡಿರಿ ಅಂದ್ರ ಜಾಮೂನ್ ಬಾಳ ಮಸ್ತಾಗಿ ಬರ್ತಾವು. ನೋಡ್ಬೋದು ನೀವ, ಕ್ರ್ಯಾಕ್ ಬರಾನಿಲ್ಲ, ಏನಿಲ್ಲ, ಏನ್ ಮಸ್ತಾಗಿ ಆಗತಾವ ತಲಿ. ಜಾಮೂನ ಸಣ್ಣ ಸಣ್ಣನ ಮಾಡ್ಕೋರಿ. ಯಾಕಂದ್ರೆ ನಾವು ಕರದ ಬಳಕ ಒಂದ್ ಸ್ವಲ್ಪ ದೊಡ್ಡ ಆಗ್ತಾವು, ಮತ್ತ ಪಾಕದಾಗ ಹಾಕಿದ ಬಳಕ ಮತ್ತೊಂದ್ ಸ್ವಲ್ಪ ದೊಡ್ಡ ಆಗ್ತಾವು. ಅದಕ್ಕಾಗಿ ಸಣ್ಣ ಸಣ್ಣ ಮಾಡ್ಕೋರಿ. ಬಹಳ ದೊಡ್ಡ ಮಾಡ್ಕೊಂಡ್ರಿ ಅಂದ್ರ ಒಳಗ್ ತಕ ಸರಿಯಾಗಿ ಬೇಯುದಿಲ್ಲ. ನೋಡ್ರಿ ಎಲ್ಲಾ ಬಿ ಉಳ್ಳಿ ಮಾಡ್ಕೊಂಡೆ ನಾನು. ಈಗ ಇವತ್ ನಾವ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ ಇಟ್ಟಿದ್ದೆ ನಾನು. ಎಣ್ಣೆ ಕಾದೈತಿ. ಇವತ್ನ ಒಂದೊಂದಾಗಿ ಹಾಕೊಳ್ಳೋಣ. ಎಣ್ಣೆ ಬಹಳ ಕಡಕ ಕಾಸ್ಕೋಬಾರ್ದು ನಾವ. ಎಣ್ಣೆ ಬಹಳ ಕಡಕ ಕಾದಿತ್ತಂದ್ರ ಆಗ ಹಕ್ಕುದ್ ಕಲೆ ಮ್ಯಾಗ ಕೆಂಪಾಗಿ ಬಿಡ್ತಾವು, ಒಳಗಡೆ ಸರಿಯಾಗಿ ಬೇದಿರಂಗಿಲ್ಲ. ಮೀಡಿಯಂ ಉರಿಯಲ್ಲಿಟ್ಟ ಬೇಯಿಸ್ಕೋಬೇಕು. ಹಕ್ಕುದ್ ಕಲೆ ತಿರುವಾಡಕ್ ಹೋಗ್ಬ್ಯಾಡ್ರಿ. ತಿರ್ಸಿರಿ ಇವತ್ನ ಸಣ್ಣ ಉರಿಯಲ್ಲಿಟ್ಟ ಬ್ರೌನ್ ಕಲರ್ ಆಗೋತನ ಫ್ರೈ ಮಾಡ್ಕೋಬೇಕು. ಇವು ನೋಡ್ರಿ ಆಗಿದಾವು. ನಾ ಪೂರನ ಬ್ರೌನ್ ಕಲರ್ ಆಗೋತನ ಮಾಡ್ಕೊಂಡೇನು. ನೀವು ಇನ್ನೊಂದ್ ಸ್ವಲ್ಪ ಮುಂಚೆನ ತಕ್ಕೋಬಹುದು. ನಿಮಗ್ ಕಲರ್ ಒಂದ್ ಸ್ವಲ್ಪ ಬೆಳ್ಳಗ್ ಬೇಕನ್ನಿಸ್ತಂದ್ರ ನೀವು ಒಂದ್ ಸ್ವಲ್ಪ ಲಗುಟ ತಕ್ಕೋಬಹುದು.
ನಾನು ಪೂರಾ ನೋಡ್ರಿ ಬ್ರೌನ್ ಆಗುತನ ಮಾಡ್ಕೊಂಡೆನು. ಆಗಿದಾವ್ ನೋಡ್ರಿ ಇವ ತಕ್ಕೊಳ್ಳು. ಒಂದು ಕ್ರ್ಯಾಕ್ ಆಗಿಲ್ಲ ಏನಿಲ್ಲ ನೋಡ್ಬೋದು ನೀವ ಏನ್ ಮಸ್ತಾಗಿ ಬಂದಾವು. ಇದ್ ಪಾಕ್ ಮಾಡ್ಕೊಂದಿವಲ್ಲ ಇದ್ರಾಗ ಇವ್ ಜಾಮೂನ್ ಹಾಕೊಳ್ಳೋಣ. ಈಗ ಪಾಕು ಒಂದ್ ಸ್ವಲ್ಪ ಬಿಸಿ ಇರ್ಬೇಕು, ಪೂರಾ ಆರಿದ ಬಳಕ ಹಾಕೋಬಾರ್ದು. ಪೂರಾ ಆರಿತಂದ್ರ ಪಾಕ ಹೀರುದಿಲ್ಲವ. ಹಾಕಿ ಕಸಿಂದ ಒಂದ್ ಅರ್ಧ ತಾಸರ ಬಿಡ್ಬೇಕು ನೀವ, ಆಗ ಪಾಕೆಲ್ಲ ಹೀರಿರ್ತಾವು. ಒಂದ್ ಅರ್ಧ ತಾಸ ಆಗನ ತೋರಿಸ್ತೇನೆ ನಾ ನಿಮಗ. ನೋಡ್ರಿ ಜಾಮೂನ ಪಾಕದಾಗ ಹಾಕಿ ಒಂದ್ ತಾಸ ಆತು. ನೋಡ್ಬೋದು ನೀವ ಇವ ಉಬ್ಬಿ ಕಸಿಂದ ಎಷ್ಟು ದೊಡ್ಡ ಆಗಿದಾವ ತಲಿ, ರಸ ಎಲ್ಲ ಜಗ್ಗಿದಾವು. ಈಗ ಸರ್ವ್ ಮಾಡೋನು. ನೋಡಾಕಂತೂ ಇವ ನಾವ್ ನಾರ್ಮಲ್ ಜಾಮೂನ್ ಮಾಡ್ಕೋತೇವಲ್ಲ ಅದ ತರ ಕಾಣದಾವು. ನೋಡ್ರಿ ಎಲ್ಲ ಜಾಮೂನ್ ಬಿ ನಾನ ಸರ್ವ್ ಮಾಡಿದೇನು. ನೋಡಾಕಂತೂ ಏನ್ ಮಸ್ತಾಗಿ ಕಾಣದಾವು. ನೋಡಿದ್ರಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಜಾಮೂನ್ ಹೇಗ್ ಮಾಡ್ಕೊಳ್ಳೋದಂತ. ನಾವು ಆ ಪಾಕೆಟ್ ಜಾಮೂನ್ ಮಾಡ್ಕೋತೇವಲ್ಲ ಅಷ್ಟ ರುಚಿಯಾಗಿ ಬಂದಾವು. ನೀವು ಒಮ್ಮೆ ಮಾಡಿ ನೋಡ್ರಿ, ಹೇಗ್ ಬರ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.